ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದಿಂದ ರಾಜ್ಯದಲ್ಲಿ ಹೆಚ್ಚಾಯಿತು ಸಿಲಿಂಡರ್ ಸಂಕಷ್ಟ. ಟಿ5 ಕನ್ನಡಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಗೃಹ ಬಳಕೆಯ ಗ್ಯಾಸ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೇವೆ. ಹೋಟೆಲ್ನವರು ಸ್ವಲ್ಪ ದಿನ ಹೊಂದಾಣಿಕೆಯನ್ನ ಮಾಡಿಕೊಳ್ಳಬೇಕು. ನಾವು ಕೇಂದ್ರಕ್ಕೆ ನಿರಂತರ ಪತ್ರವನ್ನು ಬರೆದು ತಿಳಿಸ್ತಾ ಇದ್ದೇವೆ. ಇಲ್ಲಿ ಕಷ್ಟ ಆಗ್ತಿದೆ, ಜನಜೀವನ ನಡೆಸೋದು ಕಷ್ಟ ಆಗ್ತಿದೆ, ಆದಷ್ಟು ಬೇಗ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡಿ ಅಂತ ಹೇಳಿ ನಾವು ಕೇಂದ್ರಕ್ಕೆ ಪತ್ರವನ್ನ ಪದೇ ಪದೇ ಬರಿತಾ ಇದ್ದೇವೆ. ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ಮೇಲೆ ಕ್ರಮವನ್ನ ತೆಗೆದುಕೊಳ್ತೇವೆ. ಇಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಯಾರು ಸಹ ದುರ್ಬಳಕೆಯನ್ನ ಮಾಡಿಕೊಳ್ಳಬಾರದು. ನೀವು ಕೆಲಸವನ್ನ ಮಾಡಿ ಅಂತ ಅನಿಲ ಕಂಪನಿಗಳಿಗೆ ಸೂಚನೆಯನ್ನ ಸಹ ಕೊಟ್ಟಿದ್ದೇನೆ ಅಂತ ಟಿ5 ಕನ್ನಡಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ನಡೆಸಿರುವಂತಹ ಸಭೆ ಈಗ ಮುಕ್ತವಾಗಿದೆ. ಸಹಜವಾಗಿ ಈಗ ನಮ್ಮ ಜೊತೆಗೆ ಸ್ವತಃ ಸಚಿವರೇ ಇದ್ದಾರೆ. ಸರ್, ಮುಖ್ಯವಾಗಿ ಸಭೆ ಮುಗ್ದಿರುವಂಥದ್ದು ಏನೇನು ಚರ್ಚೆಗಳಾಯಿತು, ಏನೇನು ಇನ್ಸ್ಟ್ರಕ್ಷನ್ಗಳು ಕೊಟ್ಟರಿ? ಈಗಾಗಲೇ 9,500 ಸಿಲಿಂಡರ್ ಕಮರ್ಷಿಯಲ್ ಕೊಡೋ ತೀರ್ಮಾನ ಆಗಿದೆ. ಆಯಿಲ್ ಕಂಪ್ನಿಯವರು ಅವ್ರ ಹತ್ರ ಏನು ಅವೈಲಬಿಲಿಟಿ ಈಗ ಇರೋದರಲ್ಲಿ ಪ್ರತಿ ದಿನ 9,500 ಸಿಲಿಂಡ್ರು ಈ ವಾರ ಸುಧಾರಿಸ್ತಾರೆ. ಅದಾದಮೇಲೆ ಪರಿಸ್ಥಿತಿ ನೋಡಿಕೊಂಡು ಮತ್ತೆ ನೆಕ್ಸ್ಟ್ ವೀರಲ್ಲಿ ತೀರ್ಮಾನ ತಗೊತೀವಿ. ಎಸೆನ್ಷಿಯಲ್ ಸರ್ವಿಸಿಗೆ ಕೊಡ್ತೀವಿ, ಆಟೋವ್ರಿಗೆ ಕೊಡ್ತೀವಿ. ಆದರೆ ಹೋಟ್ಲಿಗೆ ಕೊಡೋಕ್ಕೆ ಆಗ್ತಾಯಿಲ್ಲ. 1,000 ಸಿಲಿಂಡ್ರ್ ಉಳಿತದೆ. ಎಸೆನ್ಷಿಯಲ್ ಸರ್ವಿಸ್ಗೆಲ್ಲ ಕೊಟ್ಟು ಹೋಟ್ಲು ಕೊಡೋದಕ್ಕೆ ಅಷ್ಟು ಕಷ್ಟ ಆಗಿದೆ. ಹಾಸ್ಪಿಟ್ಲ್ ಬಹಳ ಇಂಪಾರ್ಟೆಂಟು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಸ್ಕೂಲ್ಸು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಏರ್ಪೋರ್ಟು, ಇಂಥವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇವೆಲ್ಲವನ್ನು ಕೂಡ ಕೊಟ್ಟು ಉಳಿದಂಥ 1,000 ಸಿಲಿಂಡರ್ನ ನಾವು ಹೋಟ್ಲ್ ಮಾಲೀಕರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಕೂಡ ಅರ್ಥ ಮಾಡ್ಕೊಂಡ್ರೆ ಅವ್ರ ಜೊತೆಯಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿ ಅವರಿಗೆ ವಿಷಯವನ್ನು ತಿಳಿಸಿದ್ದೇನೆ. ಸರ್, ಮುಖ್ಯವಾಗಿ ಈಗ 40,000 ಸಿಲಿಂಡರ್ ರಿಕ್ವೈರ್ಮೆಂಟಲ್ಲಿ ಕೇವಲ 1,000 ಕೊಟ್ಟಂದ್ರೆ ಸಾಕಾಗುತ್ತೆ ಅನ್ಸುತ್ತೆ. ನೀವು ಒಂದು ವಾರ ಟೈಮ್ ಬೇಕು ಅಂತ ಹೇಳ್ತಿದ್ದೀರಿ. ಅದು ಸಸ್ಟೈನಬಿಲಿಟಿ ಆಗಲಿಕ್ಕೆ ಸಾಕು ಅನಿಸುತ್ತೆ ಸರ್? 1,000 ಸಿಲಿಂಡ್ರ್ ಎಲ್ಲಿಗೂ ಆಗೋದಿಲ್ಲ. ಈಗ ಸದ್ಯಕ್ಕೆ 1,000 ಸಿಲಿಂಡ್ರು ಯಾವ ರೀತಿ ಅನುಕೂಲ ಆಗ್ತದಂದರೆ ಕಷ್ಟನೇ ಇದೆ. ಆದರೂ ಕೂಡ ಈ ವಾರ ಎಲೆಕ್ಟ್ರಿಕ್ ಸ್ಟವ್ ಪ್ಯಾರಲೆಲ್ ಅನುಕೂಲ ಮಾಡಿಕೊಳ್ಳಿ. ಅಷ್ಟೊತ್ತಿಗೆ ಏನಾದರೂ ಈ ಯುದ್ಧ ಸ್ವಲ್ಪ ಶಾಂತ ಆಗಬೇಕು ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನು ಬೇರೆ ಡೈರೆಕ್ಷನ್ಸ್ ಬರ್ತದೆ ನೋಡಿಕೊಂಡು, ಇದು ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದು ನಾವೇನು ಮಾಡೋಂಗಿಲ್ಲ. ಅವ್ರು ಕೊಟ್ಟಿದ್ರಲ್ಲಿ ಹಂಚಿಕೆ ಆಗಬೇಕು. ಹಂಚಿಕೆಯಲ್ಲಿ ಯಾವುದು ಇಂಪಾರ್ಟೆಂಟು, ಪ್ರಯಾರಿಟಿ ಯಾವುದು ಕೊಡಬೇಕು ಅದರಂತೆ ಮಾಡಿದ್ದೀವಿ. ನಾಳೆ ಒಂದು ವಾರ ಆದಮೇಲೆ ನೋಡೋಣ. ಏನಾದರೂ ಇಂಪ್ರೂವ್ಮೆಂಟ್ ಆದರೆ ಈಗ ಹೋಟೆಲ್ಸ್ಗೆ ಕೊಡಬೇಕಾಗ್ತದೆ, ಕೊಡೋಣ. ಸರ್, ಈಗ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತಾ ಇರುವಂಥದ್ದು, ಆಮೇಲೆ ಜನಸಾಮಾನ್ಯರು ಕೂಡ ಒಂದು ರೀತಿಯಲ್ಲಿ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಂಥ ಪ್ರಕ್ರಿಯೆಗಳು ಆಗ್ತಾ ಇದೆ, ದೂರುಗಳು ಬರ್ತಾ ಇದೆ. ಅದಕ್ಕೇನಾದರೂ ಕ್ರಮಗಳು ಸರ್? ಕಾನೂನು ಪ್ರಕಾರ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಪ್ಲೈ ಮಾಡಿ ಜಿಲ್ಲಾಧಿಕಾರಿಗಳು ಆ್ಯಕ್ಷನ್ ತಗೊಳ್ಬೋದು. ಪೊಲೀಸ್ನವರು ಕೂಡ ಆ್ಯಕ್ಷನ್ ತಗೊಬೇಕು. ಎಲ್ಲಿ ಕೂಡ ಕಾಳಸಂತೆಯಲ್ಲಿ ಮಾರಾಟ ಆಗಬಾರ್ದು ಮತ್ತು ಯಾರೂ ಪ್ಯಾನಿಕ್ ಆಗಬಾರ್ದು. ಡೊಮೆಸ್ಟಿಕ್ ಸಂಪೂರ್ಣವಾಗಿ ಮೊದಲು ಯಾವ ರೀತಿ ನಡೀತಿತ್ತೋ ಆ ರೀತಿ ನಡೆಸ್ತಾರೆ. ಅವ್ರಿಗೆ ಎಷ್ಟು ಕೊಡಬೇಕು ಸಿಲಿಂಡರ್ ಕೊಡ್ತಾರೆ. ಒಂದು ಡೌಟ್ ಏನು ಸರ್, ಈಗ ತಮಿಳುನಾಡು ಹೊರತಾಗಿ ಬೇರೆ ರಾಜ್ಯಗಳಲ್ಲಿ ಈ ಸಿಲಿಂಡರ್ನ ಅಭಾವ ಇಲ್ಲ, ನಮ್ಮ ರಾಜ್ಯದಲ್ಲಿ ಯಾಕೆ ಅನ್ನುವಂಥದ್ದೊಂದು ಸಾರ್ವಜನಿಕವಾಗಿ ಟಾಕ್ಸ್ ಆಗ್ತಾ ಇರುವಂಥದ್ದು? ಇಲ್ಲ, ನಮ್ಮಲ್ಲಿ ಎಲ್ಲಿ ಕೂಡ ಗ್ಯಾಸನ್ನು 2,500 ಸಿಲಿಂಡರ್ಸು ಗ್ಯಾಸ್ ಇದಕ್ಕೆ ಬಳಸ್ತಾ ಇದ್ದೀವಿ. ಆಟೋವರು ಉಪಯೋಗಿಸೋದ್ರಿಂದ ಸ್ವಲ್ಪ ಅದರಿಂದ ನಮಗೆ ರಫ್ತು ಕಷ್ಟ ಆಗಿದೆ. ಇದೇ ರಾಜ್ಯದಲ್ಲೇ ಆಟೋವರು ಗ್ಯಾಸನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ 2,500 ಸಿಲಿಂಡರ್ ಹೋಗ್ತಾ ಇದೆ. ಅದರಿಂದ ಸ್ವಲ್ಪ ಅನಾನುಕೂಲ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ. ಸರ್, ಈಗ ಪ್ರಮುಖವಾಗಿ ಕೇಂದ್ರದ ಪಾತ್ರ ಸಾಕಷ್ಟು ಮಹತ್ವ ಪಡ್ಕೊಂಡಿರುತ್ತೆ. ಇಂಥ ಸಿಚುವೇಷನಲ್ಲಿ ಜನರಿಗೆ ಯಾವುದೇ ರೀತಿ ಪ್ಯಾನಿಕ್ ಆಗದ ರೀತಿಯಲ್ಲಿ ಕೇಂದ್ರದಿಂದ ಒಂದು ಸಂದೇಶ ಕೂಡ ಬರಬೇಕಾಗುತ್ತೆ. ಆದರೆ ಬಂದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ತಾವೇನಾದರೂ ಪತ್ರ ಬರೆಯುವಂಥದ್ದಾಗಲಿ ಅಥವಾ ಮುಂದೆ ಕೇಂದ್ರ ಸಚಿವರು ಭೇಟಿ ಮಾಡುವಂಥದ್ದಾಗಲಿ ಆ ಥರ ಪ್ರಕ್ರಿಯೆಗಳಾಗುತ್ತೆ ಹೇಗೆ? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೇಂದ್ರದ ಮಂತ್ರಿಗಳು ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ, ಈಗೂ ಕೂಡ ಒಂದು ಪತ್ರ ಬರೀತಾ ಇದ್ದಾರೆ. ಪರಿಸ್ಥಿತಿ ಗಂಭೀರವಾಗಿದೆ. ವಿಶೇಷವಾಗಿ ಹೋಟ್ಲ್ ಮಾಲೀಕರು ಹೋಟ್ಲಿಗೆ ನಡೆಸೋಕ್ಕೆ ಹೋಗ್ತಾ ಇಲ್ಲ ಮತ್ತು ಅವರು ಸರ್ವಿಸ್ ಸೆಕ್ಟರ್ ಇರೋರು, ಕೆಲಸ ಮಾಡೋರು, ಇವರೆಲ್ಲರಿಗೂ ತೊಂದರೆ ಆಗಿದೆ. ಇದರ ಬಗ್ಗೆ ಈಗ ಪತ್ರ ಮಾನ್ಯ ಮುಖ್ಯಮಂತ್ರಿಗಳು ಬರೀತಾರೆ. ಓಕೆ, ಒಟ್ಟಾರೆ ಇದು ಸಚಿವರಂತಹ ಕೆಎಚ್ ಮುನಿಯಪ್ಪ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾ ಪರ್ಸನ್ ಪಂಪಾಪ ಜೊತೆ ಗಣೇಶ್ ಹೆಗಡೆ, ಟಿ5 ಕನ್ನಡ, ಬೆಂಗಳೂರು.